ಹೊಯ್ಸಳರ ತಗೊಳ್ಳಿ, ವಿಜಯನಗರ ಸಾಮ್ರಾಜ್ಯ, ಗಂಗರ ಸಾಮ್ರಾಜ್ಯವನ್ನ ತೆಗೆದುಕೊಳ್ಳಿ, ರಾಷ್ಟ್ರಕೂಟರು ತಗೊಳ್ಳಿ. ದಸರಾ ಈಗ ಒಂದ್ ರೀತಿ ಹೆಂಗಾಗಿದೆ ಅಂದ್ರೆ ಕೆಲವೇ ಕ್ಷಣಗಳಲ್ಲಿ ನಂದಿ ಧ್ವಜ ಪೂಜೆ ಮಾಡ್ತಾರೆ ಮೇಡಮ್. ಅಲ್ಲಿ ಇದ್ರ ಬಗ್ಗೆ ಎಲ್ಲ ಇತಿಹಾಸ ಕೇಳ್ತೀನಿ ನಿಮ್ಮ ಹತ್ರ. ದಸರಾ ಸಂಭ್ರಮ ಕಳೆಗಟ್ಟಿದೆ. ನಂದಿ ಧ್ವಜಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಪೂಜೆನ ಸಲ್ಲಿಸ್ತಾರೆ. 8ನೇ ಬಾರಿ ಅವರು ಈ ಕಾರ್ಯಕ್ರಮಕ್ಕೆ ಅಂದ್ರೆ ಅವರು ಪಾತ್ರರಾಗ್ತಾ ಇರೋದು. ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಬಳಿ ಪೂಜೆಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಗಳಾಗಿದೆ. ನಂದಿ ಧ್ವಜ ಪೂಜೆಯ ಬಳಿಕ ಗಜಪಡೆಗೆ ಪುಷ್ಪಾರ್ಚನೆ ಆಗುತ್ತೆ. ಅಲ್ಲಿಂದ ನಾವೆಲ್ಲರೂ ಕಾಯ್ತಾ ಇರುವಂತಹ ಈಗ ಜಂಬೂ ಸವಾರಿ ಆರಂಭ ಆಗುತ್ತೆ. ಪುಷ್ಪಾರ್ಚನೆಯ ಬಳಿಕ ವಿಶ್ವವಿಖ್ಯಾತ ಜಂಬೂ ಸವಾರಿ, ಚಿನ್ನದ ಅಂಬಾರಿ, 750 kgಯ ಅಪ್ಪಟ ಅಪರಂಜಿ ಚಿನ್ನವನ್ನ ಹೊತ್ಕೊಂಡು ಅಭಿಮನ್ಯು ಅದರೊಳಗೆ ನಾಡದೇವತೆಯನ್ನ ಕೂರಿಸ್ಕೊಂಡು ಮುಂದಕ್ಕೆ ಸಾಕ್ತಾನೆ. 750 kg ಚಿನ್ನದ ಅಂಬಾರಿ ಅದು ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದೆ. ಈ ಅಂಬಾರಿಯ ಬಗ್ಗೆ ನಾನು ಏನೇನು ಸಾಧ್ಯವೋ ಅದೆಲ್ಲವನ್ನ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ನಮ್ಮ ಗೆಸ್ಟ್ಗಳಿಂದ ನಾನು ಮಾಡಿಸ್ಕೊಡ್ತಾ ಇದ್ದೆ. ಅಂದ್ರೆ ನಾವು ಎಷ್ಟರ ಪ್ರಮಾಣದಲ್ಲಿ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಕಳ್ಕೊಂಡಿದೀವಿ ಅಂದ್ರೆ ಸಾಂಕೇತಿಕವಾಗಿ ಅಂಬಾರಿ ಒಂದನ್ನು ಮಾತ್ರ ಉಳಿಸ್ಕೊಂಡಿದೀವಿ ನಾವು ಅಂತ. ಇಂಥದ್ದನ್ನ ಸಾವಿರಾರು ಕಳ್ಕೊಬಿಟ್ಟಿದ್ವಿ. ಈಗ ನಮಗೆಲ್ಲರಿಗೂ ಅನ್ನಿಸ್ಬೋದು, ಈಗ ಗ್ರಾಮ್ ಲೆಕ್ಕದಲ್ಲಿ ನಾವು ಚಿನ್ನ ನೋಡ್ತಾ ಇರೋದ್ರಿಂದ ಕೆಜಿನ 750 kgನ ಅಂತ ನಾವು ಉಳಿಸ್ಕೊಂಡಿರೋದು ತೀರಾ ಕನಿಷ್ಠ, ಬಹಳ ಕಡಿಮೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ನಂದಿ ಧ್ವಜ ಪೂಜೆಯ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಪುಷ್ಪಾರ್ಚನೆಯನ್ನ ಮಾಡ್ತಾರೆ ಗಜಪಡೆಗೆ. ಅದಾಗ್ತಾ ಇದ್ದಂತೆ ವಿಶ್ವವಿಖ್ಯಾತ ಜಂಬೂ ಸವಾರಿ ಅಂದ್ರೆ ಅಭಿಮನ್ಯುವಿನ ಟೀಮ್ ಏನಿದೆ, ಕುಮ್ಕಿ ಆನೆಗಳನ್ನ ಸೇರಿದಂತೆ ಭೀಮಾ ಸೇರಿದಂತೆ, ಭೀಮಾ ವಿಪರೀತ ಫೇಮಸ್ ಆಗಿದ್ದಾನೆ ಬಿಡಿ. ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಅಭಿಮನ್ಯುಗಿಂತನೂ ಫೇಮಸ್ ಆಗ್ತಾ ಇದ್ದಾನೆ ಭೀಮಾ ಮಾತ್ರ ಇತ್ತೀಚೆಗೆ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಇರಲಿ, ಈಗ ಅವರ ಇಡೀ ಟೀಮ್ ಜಂಬೂ ಸವಾರಿಯನ್ನ ಒಂದು ಅಂದ್ರೆ ಇಡೀ ಟೀಮ್ ರಾಜಗಂಭೀರವಾಗಿ ಹೆಜ್ಜೆಯನ್ನು ಹಾಕೋದನ್ನ ಗಮನಿಸಬಹುದು. ಎಸ್ ಮೇಡಮ್, ಮುಂದುವರ್ಸೋದಾದ್ರೆ ನಾವು ಮಾತಾಡ್ತಾ ಇದ್ರಿ, ನನ್ನ ಅರ್ಧಕ್ಕೆ ತಡೆದೆ, ಸಾರಿ, ಮುಂದುವರ್ಸಿ. ಈ ನಂದಿ ಧ್ವಜ ಏನು ಅಂತ ನಾವು ಹೇಳ್ತೀವಿ, ಪೂಜೆ ಅಂತ ಹೇಳ್ತೀವಿ. ಇದು ಶಿವನ ಒಂದು ಪ್ರತೀಕ. ಸೊ ನೀವು ಎಲ್ಲಾ ಉತ್ಸವಗಳಲ್ಲಿ ನಂದಿ ಧ್ವಜಕ್ಕೆ ನಾವು ಪೂಜೆಯನ್ನ ಮಾಡಿಕೊಳ್ತೀವಿ, ಅದು ನಮ್ಮ ಸಂಸ್ಕೃತಿ. ಸೊ ಅದೇ ರೀತಿಯ ಒಂದು ರಾಜರ ಕಾಲಘಟ್ಟದಿಂದಲೂ ಕೂಡ ಈ ಒಂದು ಸಂಸ್ಕೃತಿ ಮುಂದುವರೆದುಕೊಂಡು ಬಂದಿದೆ. ಸೊ ಏನಪ್ಪಾ ಅಂತ ಹೇಳಿದ್ರೆ, ಶಿವನ ಪ್ರಮುಖ ಅನುಚರ ಅಂದ್ರೆ ನಂದಿಯ ಸಂಕೇತ. ಅವನು ನಂದಿಗೆ ಪೂಜೆ ಮಾಡಿ ನಂತರ ನಾವು ಇದನ್ನ ಮಾಡಬೇಕು, ಶಿವನನ್ನ ಆರಾಧಿಸಬೇಕು ಅನ್ನೋ ಒಂದು ಪದ್ಧತಿಯ ಮುಖಾಂತರ ಈ ನಂದಿಗೆ ಪೂಜೆಯನ್ನ ಮಾಡಿ ನಂದಿ ಧ್ವಜಕ್ಕೆ ಪೂಜೆ, ಅವನ ವಾಹನ ಆದಿಯೂ ಇಲ್ಲ ಅಂತ್ಯನೂ ಇಲ್ಲ, ನಡುವೆ ಅವನ ವಾಹನಕ್ಕೆ ಪೂಜೆಯನ್ನು ಮಾಡಬಹುದು. ಬರೀ ವಾಹನ ಅಲ್ಲ, ನಂದಿ ಅಂತಂದ್ರೆ ಒಂದು ತನ್ಮಯತೆ ಮತ್ತೆ ಡೆಡಿಕೇಶನ್, ಒಂದು ಮಂಗಳ ಕಾರ್ಯವನ್ನ ಮಾಡೋದಕ್ಕೆ ನಾವು ಪೂಜೆಯನ್ನ ಸಲ್ಲಿಸಿ ಅವನ ಆಶೀರ್ವಾದವನ್ನ ತೆಗೆದುಕೊಳ್ಳುವ. ನೀವು ನೋಡಿ, ಇವತ್ತಿಗೂ ಕಾಶಿಯಲ್ಲಿ ಧ್ವಂಸ ಮಾಡಿದ್ದಾರೆ ಲಿಂಗವನ್ನ, ಅದರಲ್ಲಿ ಜ್ಞಾನವಾಪಿಯಲ್ಲಿ ಹಾಕಿದ್ದಾರೆ. ನಂದಿ ಇವತ್ತು ಆ ಕಡೆ ಮುಖ ಮಾಡ್ಕೊಂಡು ಕೂತಿದೆ. ಅಂದ್ರೆ ನಂದಿಗೆ ಶಿವನ ಬಗ್ಗೆ ಇದ್ದಂತ ಒಂದು ಡಿಸಿಪ್ಲಿನ್ ಮತ್ತೆ ಅಲ್ಲಲ್ಲ, ಅದು ತನ್ಮಯತೆ ಮತ್ತೆ ಅವನಲ್ಲಿರೋ ಭಕ್ತಿ ಆ ಪರಾಕಾಷ್ಠೆ ನೋಡ್ತೀವಿ. ಹೌದು, ಹಾಗಾಗಿ ರಾಮನಿಗೆ ಆಂಜನೇಯ ಹೇಗೋ ಹಾಗೆ ಶಿವನಿಗೆ ನಂದಿ. ಸೊ ಹಾಗಾಗಿ ಮೊದಲು ನಂದಿಗೆ ಪೂಜೆ ಅಡಚಣೆ ನಡಿಬಾರ್ದು. ಈಗ ವಿಘ್ನ ನಿವಾರಕ ಗಣೇಶನಿಗೆ ಪೂಜೆ ಮಾಡ್ತೀವೋ ಹಂಗೆ ನಂದಿ ಧ್ವಜ ಪೂಜೆ ಮಾಡಿ ಮುಂದಕ್ಕೆ ಹೇಗಿರುತ್ತೆ? ಸೊ ನಂದಿ ಧ್ವಜ ಇದಾದ ಮೇಲೆ ಏನು ಈ ಪ್ರೊಸೆಷನ್ಸ್ ಎಲ್ಲ ಪ್ರಾರಂಭ ಆಗಿದೆ. ಏನು ಅಂಬಾರಿಗೆ ಪುಷ್ಪಾರ್ಚನೆ ಆಗುತ್ತೆ. ಅವಾಗ ರಾಜರ ಕಾಲಘಟ್ಟದಲ್ಲಿ ಅವರು ಅಂಬಾರಿಗೆ ಪುಷ್ಪಾರ್ಚನೆಯನ್ನ ಮಾಡಿ ಅಂದ್ರೆ ರಾಜರು ಕೂರ್ತಾ ಇದ್ರು, ಅವರಿಗೆ ಪುಷ್ಪಾರ್ಚನೆ ಆದ ನಂತರ ಅದು ಹೊರಡ್ತಾ ಇತ್ತು. ಅಂತಂದ್ರೆ ಪುರೋಹಿತರು ಪೂಜೆ ಪುರಸ್ಕಾರಗಳನ್ನ ಮಾಡಿದ ನಂತರ ಇವಾಗ ಏನು ಸರ್ಕಾರದ ಹಂತದಲ್ಲಿ ಸರ್ಕಾರದ ಹಂತದಲ್ಲಿ ನಡೆಸೋದ್ರಿಂದ ಈ ರಾಜ್ಯದ ಮುಖ್ಯಸ್ಥರು ಯಾರಿರ್ತಾರೆ, ಮುಖ್ಯಮಂತ್ರಿಗಳು ಮತ್ತು ಆ ರಾಜ ಮನೆತನದವರು ಏನು ಅಂಬಾರಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡೋದು ವಿದ್ಯುಕ್ತವಾಗಿ ಚಾಲನೆ ಆಗುತ್ತೆ. ಅಲ್ಲಿ ಮೈಸೂರು ಮೇಯರು ಇರ್ತಾರೆ, ಅದರಲ್ಲಿ ಎಲ್ಲರೂ ಕೂಡ ಸರ್ಕಾರದ ಪ್ರಮುಖರು, ಮುಖ್ಯಸ್ಥರುಗಳು ಮತ್ತು ರಾಜ ಮನೆತನದವರು ಕೂಡ ಅದರಲ್ಲಿ ಭಾಗಿಯಾಗಿ ಪುಷ್ಪಾರ್ಚನೆ ಮಾಡಿದ ನಂತರನೇ ಈ ಒಂದು ಏನು ಪ್ರೊಸೆಷನ್. ಗೊತ್ತಿಲ್ಲ, ಮೈಸೂರಿಗೂ ಒಂದು ಆಂಥಮ್ ಇದೆ ಅಂತ, ಅದನ್ನೆಲ್ಲ ಇವತ್ತು ಮೈಸೂರು ಆಂಥಮ್ ಅನ್ನ ಆಡಿ ಮುಂದುವರಿಸಿಕೊಂಡು ಹೋಗ್ತಾರೆ. ಆಂಥಮ್ ಅಂದಿದ್ದಕ್ಕೆ ನೆನಪಾಗತ್ತೆ, ಮೈಸೂರು ಮಹಾರಾಜರು ಸಾಂಸ್ಕೃತಿಕಕ್ಕೆ, ಸಂಗೀತಕ್ಕೆ, ನೃತ್ಯಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ರು ಅಂತಂದ್ರೆ ತ್ರಿಮೂರ್ತಿಗಳು ಅಲ್ಲಿ ರಚನೆ ಮಾಡಿದ್ದಾರೆ. ಅದಕ್ಕೆ ನಾ ಯುವ ದಸರಾ ಅಂತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಅವರ ಕೊಡುಗೆಗಳು ಅನನ್ಯ. ಮೈಸೂರು ಆಮೇಲೆ ಅವರು ರಚನೆ ಮಾಡಿರುವಂತ ದೇವಿ ಸ್ತುತಿಗಳು ಇವತ್ತಿಗೂ ಅಜರಾಮರಾಗಿ ಉಳ್ಕೊಂಡಿದೆ. ಹಾಗಾಗಿ
ಅವ್ರ ಕೊಡುಗೆ ಬಹಳ ಮುಖ್ಯ. Okay, ಸಾಂಸ್ಕೃತಿಕ ಅವ್ರ ಆಸ್ಥಾನದಲ್ಲಿ ಕಲೆಗಳಿಗೆ. ಇದ್ದವರೇ ಬರ್ದಿದ್ದಾರೆ. ಸಂಗೀತದಲ್ಲಿ ಏನು ಎಲ್ಲಾ ವಿದ್ವಾನ್ಗಳು ವೆಂಕಟ ಸುಬ್ಬಯ್ಯ ಅವರೆಲ್ಲರೂ ಕೂಡ ಅವರ ಆಸ್ಥಾನದಲ್ಲಿ ಇದ್ದಂತವರು. ಈಗ ತಾನೇ ಸಿಎಂ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಂದಿಧ್ವಜ ಪೂಜೆ ಆಗ್ತಾ ಇದ್ದಂತೆ ಈ ಅಂಬಾರಿಯನ್ನ ಹೊರಲಿಕ್ಕೆ ಟೀಮ್ ರೆಡಿ ಆಗಿದೆಯಲ್ಲ, ಅಭಿಮನ್ಯು ಟೀಮ್, ಆ ಗಜಪಡೆಗೆ ಪುಷ್ಪಾರ್ಚನೆ ಮಾಡ್ತಾರೆ. ಸೊ ಅಲ್ಲಿಂದ ಈ ಗಜಪಡೆಯ ಒಂದು ರಾಜಗಾಂಭೀರ್ಯದ ನಡಿಗೆ ರಾಜಗಾಂಭೀರ್ಯ, ಆ ಪದಕ್ಕೆ ಬಹಳ ಅರ್ಥಗರ್ಭಿತ ಗಾಂಭೀರ್ಯ ನಡೆ. ನಿಧಾನಕ್ಕೆ ಹೆಜ್ಜೆ ಇಟ್ಕೊಂಡು ನಮ್ಮೆಲ್ರಿಗೂ ಚಾಮುಂಡಿ ತಾಯಿಯನ್ನ ಚಿನ್ನದ ಅಂಬಾರಿ ಒಳಗೆ ಕೂತಿರುವಂತಹ ನಾಡದೇವತೆಯನ್ನ ತೋರಿಸಿ ನಿಧಾನಕ್ಕೆ ಮೂವ್ ಆಗ್ತಾರೆ. ಸಂಜೆ ತನಕ ಕೂಡ ನಿರಂತರವಾಗಿ ಈ ಗಜಪಡೆಯ ವಾಕ್, ಅಂದ್ರೆ ಈಗ ನಾವೇನು ನೋಡಿ ಆ ಆನೆ ಅಂಬಾರಿ ಅಭಿಮನ್ಯು ಏನು ಆ ಚಿನ್ನದ ಅಂಬಾರಿಯನ್ನ ಹೊತ್ಕೊಂಡು ಹೋಗ್ತಾರೆ, ಆ ಹೊತ್ಕೊಂಡು ಹೋಗ್ಬೇಕಾದ್ರೆ ಅದರ ರಾಜಗಾಂಭೀರ್ಯ, ಅಲ್ಲಿ ಅಷ್ಟು ಜನಗಳಿರ್ತಾರೆ, ಯಾವ ರೀತಿ ತರಬೇತಿಯನ್ನ ಕೊಟ್ಟಿದ್ದಾರೆ ಅನ್ನೋದು ಕೇಳೋದು. ಲಕ್ಷಾಂತರ ಜನಗಳು ವೀಕ್ಷಣೆಯನ್ನ ಮಾಡ್ತಿರ್ತಾರೆ, ಅದರ ಶಬ್ದಗಳು ಗಲಾಟೆಗಳು ಎಲ್ಲ ಇರ್ತಾರೆ. ಪೀರಿಯಡ್ ಮತ್ತೆ ಡಯಟ್ ಪೀರಿಯಡ್ ಮೇಡಮ್ ಅವರಿಗೆ ವಿಪರೀತವಾಗಿ ಏನು ತಿನ್ಸಲ್ಲ, ತಿನ್ಸಿದ್ರು ಕೂಡ ಇವತ್ತಿನ ದಿನಕ್ಕೆ ಬಹಳ ಅಚ್ಚುಕಟ್ಟಾಗಿ ಅವರು ಮೈ ಕಟ್ಟೆಲ್ಲ ದಪ್ಪ ಮಾಡ್ಕೊಂಡು ಗಜಗಳಿಗೆ ಊಟವನ್ನ, ಆನೆಗಳಿಗೆ ಊಟ ಕೊಡ್ಬೇಕು, ವಿಶೇಷವಾದನ್ನ ಊಟನೇ ಕೊಡ್ಬೇಕು. ಬೆಲ್ಲ, ಆಮೇಲೆ ಅದಕ್ಕೆ ಅನ್ಸುತ್ತೆ ಇದೆಲ್ಲ ಮುಗಿಸ್ಕೊಂಡು ಅವ್ರು ವಾಪಸ್ ಹೋಗ್ಬೇಕಾದ್ರೆ ಲಾರಿನೇ ಹತ್ತಲ್ಲ, ವಾಪಸ್ ಕಳಿಸ್ಬೇಕಾದ್ರೆ ಅವ್ರನ್ನ ಗಜಪಡೆಗಳು ನಿರಾಕರಿಸೋದು, ಇಲ್ಲ ಇಲ್ಲ ಹೋಗಲ್ಲ ಇಲ್ಲೇ ಇರ್ತೀವಿ ಅಂತ ಬಹಳ ಅದ್ಭುತವಾಗಿ ಊಟ ಸ್ವಾಗತವನ್ನ ಕಾಡಿನಿಂದ ಕರ್ಕೊಂಡ್ ಬರ್ಬೇಕಾದ್ರೂ ಸಾಂಪ್ರದಾಯಿಕವಾಗಿ ಕರ್ಕೊಂಡ್ ಬರ್ತಾರೆ. ಸಾಂಪ್ರದಾಯಿಕವಾಗಿ ವಿದುಕ್ತವಾಗಿನೇ ಕರ್ಕೊಂಡ್ ಬರ್ತಾರೆ. ಒಂದು ಸಂಸ್ಕೃತಿ ಅನ್ನೋದಕ್ಕೆ ನಾವು ಯಾರನ್ನೇ ಕರ್ಕೊಂಡ್ ಬಂದ್ರು ಅದೊಂದು ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳ ಮುಖಾಂತರನೇ ಮತ್ತೆ ಆ ಒಂದು ದಸರಾ ಕಾರ್ಯಕ್ರಮ ಮುಗಿದು ಹೋಗ್ಬೇಕಾದ್ರೆ ಆ ಆಚಾರ ವಿಚಾರಗಳ ಪ್ರಕಾರನೇ ಒಂದು ಗೌರವಿತವಾಗಿ ಕಳಿಸ್ತಾರೆ. ಅದು ಒಂದು ನಮ್ಮ ತವ್ರ ಮನೆಗೆ ಹೆಣ್ಮಕ್ಳು ಕರ್ಕೊಂಡು ಬಂದು ವಾಪಸ್ ಹೆಂಗೆ ಕಳಿಸ್ತೀವಿ, ಅದೇ ಒಂದು ಆಚಾರ ವಿಚಾರಗಳು ನಮ್ಮಲ್ಲಿ ಇದೆ. ಸುಮ್ನೆ ಇವತ್ತೊಂದ್ ದಿನಕ್ಕೆ ಅವ್ರು ಬೇಕಲ್ಲ ಅಂತ ಕರ್ಕೊಂಡು ಬರೋದು, ವಾಪಸ್ ಲಾರಿಗೆ ಹತ್ಕೊಂಡು ಇದೇ ಪಾಶ್ಚಾತ್ಯರ ಕಲ್ಚರ್ಗೂ ಭಾರತೀಯ ವ್ಯತ್ಯಾಸ. ಅದು ಕಲ್ಚರ್ ದಿಢೀರಾಗಿರುತ್ತೆ, ಆ ಹೊತ್ತಿಗೆ ನಮ್ದು ಹಾಗಲ್ಲ. ಸಹಸ್ರಾರು ವರ್ಷ ಆದ್ರೂ ಇಷ್ಟು ಜನ ದಾಳಿ ಮಾಡಿದ್ರು, ಅಷ್ಟು ಜನ ದೋಚ್ಕೊಂಡು ಹೋದ್ರು, ಇವತ್ತಿಗೂ ನಾವು ಉಳಿಸ್ಕೊಂಡಿದೀವಲ್ಲ, ಇಷ್ಟಾದ್ರೂ ಉಳಿದಿದೆ ಅನ್ನೋದು ನಾವು ಸಂಭ್ರಮ ಪಡ್ಬೇಕಾದಂತದ್ದು, ವಿಚಾರ ಮಾಡ್ಬೇಕಾದಂತದ್ದು. ಯಾಕಂದ್ರೆ ಇನ್ನು ಮುಂದಿನ ಪೀಳಿಗೆಗೆ ಉಳಿಸ್ಬೇಕು ಅಂತಂದ್ರೆ ನಮ್ಮಲ್ಲಿ ಒಗ್ಗಟ್ಟು ಬೇಕು, ನಮ್ಮಲ್ಲಿ ಸಾಮರ್ಥ್ಯ ಇರಬೇಕು, ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮಲ್ಲಿ ಅಭಿಮಾನ ಇರಬೇಕು. ಆವಾಗ ಮಾತ್ರ ಆಚಾರ ವಿಚಾರಗಳಿದೆ ಮುಂದಿನ ಜನಾಂಗಕ್ಕೂ ಹೋಗ್ಬೇಕು. ಈಗ ನಾವು ಜಾಗತೀಕರಣ ಯುಗದಲ್ಲಿದ್ದೀವಿ, ಸೋಷಿಯಲ್ ಮೀಡಿಯಾ ಆ ಮೀಡಿಯಾದಲ್ಲಿ ಇದ್ದೀವಿ, ಆದ್ರೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಮುಂದಿನ ತಲೆಮಾರಿಗೂ ಯುವ ಜನಾಂಗಕ್ಕೂ ತಿಳಿಸ್ಕೊಡ್ಬೇಕು. ಇಲ್ಲ ಹೇಳಿದ್ರೆ ನಶಿಸಿ ಹೋಗುತ್ತೆ. ನಾವು ಸಂಸ್ಕೃತಿ ಆಚಾರ ವಿಚಾರಗಳಿದ್ದಾಗ ಮಾತ್ರ ಒಂದು ಏನು ಮನುಷ್ಯತ್ವದಿಂದ ಬದುಕನ್ನ ಕಟ್ಕೊಳ್ಳೋಕೆ ಸಾಧ್ಯ. ಒಂದು ಭಯ ಭೀತಿ, ಒಂದು ಆಚಾರ ವಿಚಾರ. ನೋಡಿ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಿ, ಒಂದು ಭಯ ಭೀತಿ ಇದ್ರೆ ತಾನೆ ದೇವರು ಅನ್ನೋ ಒಂದು ಪರಿಕಲ್ಪನೆ ಇರೋದ್ರಿಂದ ಏನೇ ಒಂದು ಕೆಲಸ ಮಾಡ್ಬೇಕಾದ್ರೂ ಹೆದರ್ತೀವಿ. ಓ ಏನೋ ತಪ್ಪು. ಒಂದು ಸಮಾಜ, ನಾವು ಸಮಾಜದೊಳಗಡೆ ಜೀವನವನ್ನ ಮಾಡ್ತಾ ಇರೋದ್ರಿಂದ ಆ ಸಮಾಜದ ಚೌಕಟ್ಟಿನ ಇತಿಮಿತಿಗಳಿಗೆ ಬದುಕನ್ನ ಕಟ್ಕೋಬೇಕು ವಿನಃ ಅದನ್ನ ಬಿಹಾಂಡ್ ದಟ್ ಹೋಗ್ಬಾರ್ದು. ಅದೇ ರೀತಿಯ ನಮ್ಮ ಆಚಾರ ವಿಚಾರಗಳು ನಮ್ಮ ಯುವ ಜನಾಂಗಕ್ಕೆ ತಿಳಬೇಕು. ದಸರಾ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿ ಅವರು ತಿಳ್ಕೋಬೇಕು. ಹೇಗಿತ್ತು ನಮ್ಮ ಪೂರ್ವಿಕರ ಆಚಾರ ವಿಚಾರ, ನಮ್ಮ ರಾಜಮನೆತನಗಳ ಕೊಡುಗೆ ಏನು ಅನ್ನೋದು ತಿಳ್ಕೋಬೇಕು ನಮ್ಮ ಯುವ ಜನಾಂಗ ಮೊದಲು.